ಎಲ್ರಿಗೂ ನಮಸ್ಕಾರ. ಸಂಡೇ ಸ್ಪೆಷಲ್ ಮಟನ್ ಸಾಂಬಾರು ಹೇಗೆ ಮಾಡೋದಂತ ನನಗೆ ಹೇಗೆ ಬರುತ್ತೋ ಹಾಗೆ ಹೇಳ್ಕೊಡ್ತೀನಿ. ನೋಡ್ತಿದ್ದೀರಲ್ಲ ಸಾಂಬಾರು ಹೇಗೆ ಬಂದಿದೆ ಅಂತ. ಸೊ ಕ್ವಿಕ್ಕಾಗಿ ಹೇಗೆ ಮಾಡ್ಕೋಬೋದು, ಸಿಂಪಲ್ಲಾಗಿ ಎಲ್ಲ ಮಸಾಲೆ ಹಾಕಿ ಓವರ್ ಮಸಾಲೆ ಹಾಕಿ ಸಾಂಬಾರು ಮಾಡೋದಕ್ಕಿಂತ ಸಿಂಪಲ್ಲಾಗಿ ಸ್ವಲ್ಪನೇ ಐಟಮ್ಸ್ ಯೂಸ್ ಮಾಡಿಕೊಂಡು ಸಾಂಬಾರು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆನಾ. ಇವಾಗ ಫಸ್ಟು ನಾವು ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ ಇಟ್ಕೊಂಡ ನಂತರ ಅದಕ್ಕೆ ಒಂದು 5-6 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಡ ನಂತರ ಇದಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಒಂದು 4-5 ಎಷ್ಟು ಖಾರ ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡು ಅದನ್ನು ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ಒಂದು 2 ಗಡ್ಡೆ ಈರುಳ್ಳಿ ಇಲ್ಲ 1 ಈರುಳ್ಳಿ ತೊಗೊಂಡ್ರು ಓಕೆ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಅಂದರೆ ಕೆಂಪಗೆ ಬರೋವರೆಗೂ ನೀಟಾಗಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಟನ್ ಸಾಂಬಾರಿಗೆ ಈರುಳ್ಳಿ ನಾವು ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಬರುತ್ತೆ. ಸೊ ಅದಕ್ಕಾಗಿ ಈ ಥರ ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ಒಂದು ಟೊಮೆಟೊ, ಜಾಸ್ತಿ ಮಟನ್ ಸಾಂಬಾರಿಗೆ ಟೊಮೆಟೊ ಹಾಕಬಾರ್ದು. ಹಂಗಾಗಿ ಒಂದು ಸಣ್ಣ ಟೊಮೆಟೊನ 4 ಪೀಸ್ ಕಟ್ ಮಾಡಿಕೊಂಡು ಅದನ್ನು ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಇದನ್ನು ನೀಟಾಗಿ ಡೀಪ್ ಫ್ರೈ ಮಾಡಿದ ನಂತರ ಇದನ್ನು ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋಬೇಕು. ಆಯಿಲಲ್ಲಿ ನೋಡಿ ನೀಟಾಗಿ ಡೀಪ್ ಫ್ರೈ ಮಾಡಬೇಕು. ನಂತರ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಅದೇ ಕುಕ್ಕರಲ್ಲೇ ಬೇಕು ಅಂದರೆ ಆಯಿಲ್ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು, ಇಲ್ಲಾಂದರೆ ಅದೇ ಆಯಿಲ್ಗೆ ಒಣ ಕೊಬ್ಬರಿ ಇಲ್ಲಾಂದರೆ ಹಸಿಕಾಯಿ, ತೆಂಗಿನಕಾಯಿ ಎರಡರಲ್ಲಿ ಯಾವುದಿದ್ರೂ ಓಕೆ, ಅದನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ ನಂತರ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಕೊಬ್ಬರಿನ ನಾವು ಯೂಶ್ವಲಿ ಕೊಬ್ಬರಿ ಯೂಸ್ ಮಾಡ್ತೀವಿ. ಹಸಿಕಾಯಿ ಇದ್ರೂ ಓಕೆ, ಚೆನ್ನಾಗಿ ಬರುತ್ತೆ ಸಾಂಬಾರು. ಸೊ ಇದನ್ನು ತೆಗೆದಿಟ್ಕೋಬೇಕು. ನೋಡಿ ಸಪ್ರೇಟಾಗಿ ತೆಗೆದಿಟ್ಕೋಬೇಕು, ಯಾಕಂದರೆ ಮಿಕ್ಸಿನಲ್ಲಿ ಬೇಗ ಸಣ್ಣ ಆಗಲ್ಲಲ್ವ, ಹಂಗಾಗಿ. ನೆಕ್ಸ್ಟು ನಂತರ ಅದೇ ಕುಕ್ಕರ್ಗೆ ನಾವು ಇನ್ನೊಂದು ಈರುಳ್ಳಿ ಇಲ್ಲ ಹಾಫ್ ಈರುಳ್ಳಿನ ಮತ್ತೆ ಕಟ್ ಮಾಡಿ ಅದೇ ಒಗ್ಗರಣೆಗೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿ ನಂತರ ಅದನ್ನು ಒಂದು ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡ ನಂತರ ಅದಕ್ಕೆ ನಾವು ಮಟನ್ನ ಸೇರಿಸ್ಕೋಬೇಕು. ನಾನು ತೊಳೆದು ವಾಶ್ ಮಾಡಿ ಆಲ್ರೆಡಿ ಮಟನ್ನ ಇಟ್ಕೊಂಡಿದ್ದೀನಿ. ಸೊ ಅದೇ ಮಟನ್ನ ಇದಕ್ಕೆ ನಾನು ಆ್ಯಡ್ ಮಾಡ್ಕೋತೀನಿ ಇವಾಗ. ನೋಡಿ ಇಷ್ಟು ಈರುಳ್ಳಿ ಕೆಂಪಗೆ ಬಂದರೆ ಸಾಕು. ನಂತರ ಇದಕ್ಕೆ ನಾವು ಮಟನ್ನ ಆ್ಯಡ್ ಮಾಡ್ಕೋಬೇಕು. ಮಟನ್ನ ಆ್ಯಡ್ ಮಾಡ್ಕೊಂಡ ನಂತರ ಅದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಮಟನ್ ಸಾಂಬಾರು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ. ಸೊ ಈ ಟೈಪಲ್ಲಿ ನೀವು ಒಂದ್ಸಲ ಮಾಡ್ಕೊಂಡು ನೋಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಓಕೆನಾ. ನೆಕ್ಸ್ಟು ಇದೇ ಮಟನ್ಗೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. ಉಪ್ಪು ಸೇರಿಸ್ಕೊಂಡ ನಂತರ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೋಬೇಕು. ಅರಿಶಿನ ಆ್ಯಡ್ ಮಾಡ್ಕೊಂಡ ನಂತರ ಇದನ್ನು ನಾವು ನೀಟಾಗಿ ಮಟನ್ ನೀರು ಬಿಡೋವರೆಗೂ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ನೀಟಾಗಿ ಬೇಯಿಸ್ಕೋಬೇಕು ಮಟನ್ನ. ಯಾಕಂದರೆ ಮಟನ್ನ ಎಷ್ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೋತೀವೋ ಸಾಂಬಾರು ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಈ ಥರ ನೀಟಾಗಿ ಅದು ಮಟನ್ ಉಪ್ಪು ಮತ್ತು ಅರಿಶಿನ ಹಿಡಿದು ನೀರು ಬಿಡುತ್ತೆ. ಸೊ ಅಲ್ಲಿವರೆಗೂ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ನಂತರ ಇದಕ್ಕೆ ನಾವು ಕೊತ್ತಂಬರಿನ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕೋಣ. ಹಾಗೆ ಪುದೀನೂ ಇದರಲ್ಲೇ ಹಾಕೋಬೇಕು. ಕೊತ್ತಂಬರಿ ಮತ್ತು ಪುದೀನ ಫ್ಲೇವರ್ ಇಷ್ಟ ಆದವರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇಷ್ಟ ಆಗದೆ ಇರೋರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ನಾವು ಸೇರಿಸ್ಕೋಬೇಕು. ಸೇರಿಸ್ಕೊಂಡ ನಂತರ ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಫ್ಲೇವರು ಒಬ್ಬೊಬ್ರಿಗೆ ಲೈಕ್ ಆಗುತ್ತೆ, ಒಬ್ಬೊಬ್ರಿಗೆ ಲೈಕ್ ಆಗೋಲ್ಲ. ಸೊ ಲೈಕ್ ಆದರೆ ಜಾಸ್ತಿ ಆ್ಯಡ್ ಮಾಡಿಕೊಂಡ್ರೆ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಈ ಥರ ನೀಟಾಗಿ ಒಳ್ಳೆ ಮಿಕ್ಸ್ ಕೊಟ್ಟ ನಂತರ ಈ ಕಡೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಫಸ್ಟು ಒಂದು ಮಿಕ್ಸಿ ಜಾರನ್ನ ಇಟ್ಕೋತೀನಿ. ಮಿಕ್ಸಿ ಜಾರ್ ಇಟ್ಕೊಂಡ ನಂತರ ಫಸ್ಟ್ ಇದಕ್ಕೆ ನಾನು ಕೊಬ್ಬರಿನ ಮಿಕ್ಸ್ ಮಾಡ್ಕೊಂಬಿಡೋಣ. ಫಸ್ಟು ಗ್ರೈಂಡು ಮಾಡ್ಕೊಂಡ ನಂತರ ಇದಕ್ಕೆ ನಾವೇನೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಅದೆಲ್ಲ ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ ಅದನ್ನೆಲ್ಲ ಮಿಕ್ಸಿಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಗ್ರೈಂಡ್ ಕೊಡಬೇಕು. ಗ್ರೈಂಡ್ ಕೊಟ್ಟ ನಂತರ ಇದಕ್ಕೆ ನಾವು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ, ಚಿಕನ್ ಸಾಂಬಾರಿಗೆ ಮೆಣಸು ಹಾಕ್ತಾರೆ, ಸೊ ಮಟನ್ ಸಾಂಬಾರಿಗೆ ಮೆಣಸು ಹಾಕಲ್ಲ. ಬೆಳ್ಳುಳ್ಳಿ, ಚಕ್ಕೆ ಲವಂಗ ಅದನ್ನೆಲ್ಲ ಸೇರಿಸ್ಕೊಂಡು ಇದಕ್ಕೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಅರ್ಧ ಸ್ಪೂನು ಆರ್ 1 ಸ್ಪೂನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಮತ್ತು ಧನಿಯಾ ಪುಡಿ ಇದ್ದರೆ ಹಾಕ್ಕೊಂಡ್ರೆ ಬೆಸ್ಟು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ ನಂತರ ಇದಕ್ಕೆ ಒಂದು ಗ್ರೈಂಡ್ ಮಾಡ್ಕೊಂಡ ನಂತರ ನೋಡಿ ಈ ಥರ ಒಂದು ಒಳ್ಳೆ ಫೈನ್ ಪೇಸ್ಟ್ ಬರುತ್ತೆ. ಇದನ್ನು ನಾವು ನೋಡಿ ಮಟನ್ ಇಲ್ಲಿ ನೀರು ಬಿಟ್ಟಿದೆಯಲ್ಲ, ಈ ಮಟನ್ಗೆ ಮಸಾಲೆನ ಸೇರಿಸ್ಕೋಬೇಕು.
ನೋಡಿ ನೀಟಾಗಿ ನೀರು ಬಿಟ್ಟಿದೆ, ನೀರೆಲ್ಲ ನೀಟಾಗಿ ಮಟನ್ ಇಟ್ಕೊಂಡಿದೆ. ಸೊ ಇಲ್ಲಿವರೆಗೂ ಅದನ್ನು ನಾವು ನೀಟಾಗಿ ಬೇಯಕ್ಕೆ ಬಿಡಬೇಕು. ನಂತರ ಇದಕ್ಕೆ ನಾವು ರುಬ್ಬಿ ಇಟ್ಕೊಂಡಿರೋಂತಹ ಮಸಾಲೆನ ಆ್ಯಡ್ ಮಾಡ್ಕೋಬೇಕು. ನಾನು ಮುಚ್ಚಿಟ್ಟಿದ್ದೆ ಅಲ್ವ, ಸೊ ಹಂಗಾಗಿ ಚೆನ್ನಾಗಿ ನೀರು ಬಿಟ್ಟಿದೆ. ಸೊ ಅದಕ್ಕೆ ಮಸಾಲೆ ಆ್ಯಡ್ ಮಾಡಿಕೊಂಡು ನಾವು ನಂತರ ಸಾಂಬಾರು ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕು. ಈಗ ಮಸಾಲೆ ಒಂದು ಸ್ವಲ್ಪ ಮಟನ್ ನೀಟಾಗಿ ಮಸಾಲೆ ಹಿಡಿಯೋವರೆಗೂ ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಡೋಣ ಗ್ಯಾಸ್ ಮೇಲೆ. ನಂತರ ಲಾಸ್ಟಲ್ಲಿ ನೀರನ್ನ ಸೇರಿಸ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಸಾಂಬಾರು ಮುದ್ದೆಗೆ, ಅನ್ನಕ್ಕೆ ಅವ್ರ ಜೀರಾ ರೈಸ್ಗೆ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ವೈಟ್ ರೈಸ್ಗೂ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಎಷ್ಟು ತಿಳಿ ಬೇಕೋ ಅಷ್ಟು ನೋಡ್ಕೊಂಡು ನೀರು ಸೇರಿಸ್ಕೊಂಡು ಉಪ್ಪು ಎಲ್ಲ ಕರೆಕ್ಟಾಗಿ ಆಗಿದೆಯಾ ನೋಡಿಕೊಂಡು ಒಂದು ಕುಕ್ಕರ್ ಮುಚ್ಚಿ, ಎಳೆ ಮಟನ್ ಆದರೆ 3 ವಿಷಲ್ಲು, ಸ್ವಲ್ಪ ಬಲ್ತಿರೋ ಮಟನ್ ಆದರೆ 5 ವಿಷಲ್ ಹೊಡ್ಸಿದ್ರೆ ಫೈನಲಿ ಮಟನ್ ಸಾಂಬಾರು ರೆಡಿ ಆಗುತ್ತೆ. ಸೊ ಈ ಸ್ಟೈಲಲ್ಲಿ ಒಂದ್ಸಲ ಮಾಡಿಕೊಂಡು ಟ್ರೈ ಮಾಡಿ. ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದು ಕಮೆಂಟ್ ಹಾಕಿ, ಓಕೆನಾ? ನೋಡಿ ಈ ಥರ ನಿಮ್ಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಸೇರಿಸ್ಕೊಂಡು ನಂತರ ಕುಕ್ಕರ್ ಮುಚ್ಚಿದ್ರೆ ಫೈನಲಿ ಸಾಂಬಾರು ರೆಡಿ ಆಗುತ್ತೆ. ನಾನು ಆಮೇಲೆ ಸಾಂಬಾರು ರೆಡಿ ಆದಮೇಲೆ ಒಂದ್ಸಲ ತೋರಿಸ್ತೀನಿ ಹೇಗೆ ಬಂತು ಅಂತ. ನೋಡಿ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದ್ದೀನಿ. ನಂತರ ಕುಕ್ಕರ್ ಮುಚ್ಚಿ ಒಂದು 3 ವಿಷಲ್, ಇದು ಎಳೆ ಮಟನ್ ಇರೋದ್ರಿಂದ ನಾನೊಂದು 3 ವಿಷಲ್ ಹೊಡೆಸ್ಕೋತೀನಿ ಅಷ್ಟೇ. ಸೊ ಫೈನಲಿ ಈ ಥರ ಬಂದಿದೆ ಸಾಂಬಾರು, ನೋಡ್ತಿದ್ದೀರಲ್ಲ. ಇದಕ್ಕೆ ನಾವು ಲಾಸ್ಟಲ್ಲಿ ಸಾಂಬಾರೆಲ್ಲ ಗ್ಯಾಸೆಲ್ಲ ಆಫ್ ಮಾಡಿದ ನಂತರ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡ್ರೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.